ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ನಿಜವಾದ ಜೈಲು ಅಂದ್ರೆ ಏನು ಅಂತ ದರ್ಶನ್ಗೆ ಈಗ ಅನುಭವ ಆದಾಗಿದೆ. ಜೈಲು ಸಿಬ್ಬಂದಿ ಮೂಲಕ ಹೊರ ಜಗತ್ತನ್ನ ತಿಳಿಯುವ ತವಕ ದರ್ಶನ್ಗೆ. ಜೈಲು ಸಿಬ್ಬಂದಿ ಬಳಿ ನಾನಾ ಮಾಹಿತಿಯನ್ನ ಪಡಿತಾ ಇದ್ದಾರಂತೆ ದರ್ಶನ್. ಮಗನನ್ನ ನೋಡುವ ಆಸೆಯನ್ನ ಸಹ ದರ್ಶನ್ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ಬಂದ ಮೇಲೆ ದರ್ಶನ್ಗೆ ಜೈಲು ಅಂದ್ರೆ ಹೇಗಿರುತ್ತೆ ಏನು ಅನ್ನೋದು ಅನುಭವ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದೇ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಈ ಥರ ಅನುಭವ ಆಗಿರ್ಲಿಕ್ಕಿಲ್ಲ ಬಹುಶಃ. ಯಾಕಂದರೆ ಅಲ್ಲಿ ಏನೇನು ಬೇಕು ಎಲ್ಲ ಸಿಗ್ತಾ ಇತ್ತು. ಫೋನ್ ಸಿಗ್ತಾ ಇತ್ತು, ರಾಜಾತಿಥ್ಯ ಸಿಗ್ತಾ ಇತ್ತು, ಪಾರ್ಕಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡೆಯೋದಕ್ಕೆ ವ್ಯವಸ್ಥೆಗಳು ಸಿಗ್ತಾ ಇತ್ತು. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಾದ್ಮೇಲೆ ಕಠಿಣವಾಗಿರುವಂತಹ ಬಳ್ಳಾರಿ ಜೈಲಿನ ಸೆಲ್ ನಂಬರ್ 15ರಲ್ಲಿ ಅವರು ಕಾಲ ಕಳೆಯೋದಕ್ಕೆ ಆರಂಭಿಸಿದ ಮೇಲೆ ಜೈಲು ಅಂದರೆ ಹೀಗ ಅಂತ ಅನಿಸಿರ್ಬೇಕು. ಮತ್ತು ಒಬ್ಬಂಟಿ ಇಲ್ಲಿ ದರ್ಶನ್. ಅಕ್ಕಪಕ್ಕದ ಸೆಲ್ಲು ಖಾಲಿ, ಯಾರೂ ಇಲ್ಲ. ಇನ್ನುಳಿದ ಹಾಗೆ ಇಡೀ ಜೈಲಲ್ಲಿರೋ ಯಾವ ಇತರೆ ಕೈದಿಗಳಾಗಲಿ ಆರೋಪಿಗಳಾಗಲಿ ಅವ್ರಿಗೆ ಪರಿಚಯ ಇಲ್ಲ ಮಾತನಾಡೋದಕ್ಕೆ. ಒಬ್ಬಂಟಿ ಆಗೋಗಿದ್ದಾರೆ. ಜೊತೆಗೆ ಆ ಸೆಲ್ ಕೂಡ ಅವರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಹೀಗಾಗಿ ಹೊರ ಜಗತ್ತಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ದರ್ಶನ್ ಜೈಲ್ ಸಿಬ್ಬಂದಿ ಬಳಿ ಕೇಳಿದ್ದಾರೆ. ಜೊತೆಗೆ ತಮ್ಮ ಪುತ್ರನನ್ನು ಕೂಡ ನೆನಪಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ಉದ್ದೇಶನೇ ಅದು. ಅಂದರೆ ಜೈಲು ಅನ್ನೋದು ಅದು ಕೂಡ ಉಳ್ಳವರಿಗೆ ಸ್ವರ್ಗ ಆಗೋದ್ರಲ್ಲಿ ಪರಪ್ಪನ ಅಗ್ರಹಾರ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿತ್ತು. ಬಟ್ ಬಳ್ಳಾರಿ ಜೈಲಲ್ಲಿ ಸದ್ಯಕ್ಕೆ ಹಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.